ಹಾಯ್ ಎವ್ರಿವನ್, ಯು ಆರ್ ವೆಲ್ಕಮ್ ಟು ಉದ್ಯೋಗ ನ್ಯೂಸ್ ಟಿವಿ. ನಮಸ್ಕಾರ ವೀಕ್ಷಕರೇ, DRDO ನೇಮಕಾತಿ ಬಗ್ಗೆ ತಿಳಿಯೋಣ ಬನ್ನಿ. ನೀವು ನೋಡ್ತಾ ಇದ್ದೀರಾ ಒಂದು ವೆಬ್ಸೈಟ್ ವಿಳಾಸವನ್ನು. ಈ ವೆಬ್ಸೈಟ್ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರಲ್ಲಿ ಕ್ಲಿಕ್ ಮಾಡಿ ನೋಡಬಹುದಾಗಿದೆ. ಕೊನೆಗೆ ನೋಡಿ. ಆನಂತರ ನಿಮಗೆ ನೋಟಿಫಿಕೇಷನ್ ಲಿಂಕು ಸಹ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಇದೆ, ಅಲ್ಲೂ ಬೇಕಾದರೂ ನೋಡ್ಬೋದಾಗಿದೆ. ಬನ್ನಿ ಈಗ ನಾವು ಕನ್ನಡದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. DRDO GTE ಅವರಿಗೆ ಅಪ್ರೆಂಟಿಸ್ ಟ್ರೈನಿ ನೇಮಕಾತಿ 2026. ಒಟ್ಟು 150 ಹುದ್ದೆಗಳಿಗೆ ನೇರವಾದ ಸಂದರ್ಶನ ಇರುತ್ತೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ DRDO ಅಡಿಯಲ್ಲಿ ಬರುವಂಥ ಬೆಂಗಳೂರಿನ ಗ್ಯಾಸ್ ಟರ್ಬೈನ್ ಸಂಶೋಧನಾ ಸಂಸ್ಥೆ GTRE ಅಂತ ಇದನ್ನು ಕರೀತಾರೆ. 2026-27ನೇ ಸಾಲಿನ ಏನು ಅಪ್ರೆಂಟಿಸ್ ತರಬೇತಿಗಾಗಿ ಅಧಿಕೃತವಾದಂಥ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈಗ ಇದ್ರ ಬಗ್ಗೆ ನೋಡೋಣ ಬನ್ನಿ. ನೇಮಕಾತಿ ಅಂತ ಪ್ರಮುಖವಾದಂತಹ ವಿವರಗಳನ್ನು ನೀವು ನೋಡ್ತಾ ಇದ್ದೀರಾ. ಇವಾಗ ಇಲ್ಲಿ ಸಂಸ್ಥೆ ಹೆಸರು ಗ್ಯಾಸ್ ಟರ್ಬೈನ್ ಸಂಶೋಧನಾ ಸಂಸ್ಥೆ GTRE DRDO ಅಂತ ಕರೀತಾರೆ. ಹುದ್ದೆ ಹೆಸರು ಏನಂದರೆ ಅಪ್ರೆಂಟಿಸ್ ಟ್ರೈನಿಗಳು, ಗ್ರ್ಯಾಜುಯೇಟ್, ಡಿಪ್ಲೊಮೊ, ITI ಮತ್ತು ನಾನ್ ಟೆಕ್ನಿಕಲ್ಲು. ವಿವಿಧ ಪದವೀಧರರು BA BCom ಗ್ರ್ಯಾಜುಯೇಟಲ್ಲಿ ಮುಂದೆ ಹೇಳ್ತೀವಿ. BE ಅದರಲ್ಲೂ ಹೆಚ್ಚು ಎಂಜಿನಿಯರಿಂಗ್ ಆಗಿರುವಂಥವ್ರು. ಮತ್ತು ನೋಡೋಣ ಯಾವುದಾದಿದೆ ಅಂತ. ಒಟ್ಟು ಹುದ್ದೆಗಳು 150 ಇದೆ. ಒಟ್ಟು ಟ್ರೈನಿಂಗ್ ಟೈಮು 1 ವರ್ಷ ಇದೆ. ನೋಡಿ, ಎಲ್ಲಿ ಉದ್ಯೋಗ ಸ್ಥಳ ಅಂದರೆ ಬೆಂಗಳೂರಲ್ಲಿ, ಕರ್ನಾಟಕ ರಾಜ್ಯ. ಅಲ್ಲಿ ನೀವು ಕೆಲಸ ಮಾಡ್ಬೋದು. ಕೆಲಸಕ್ಕೆ ಸೇರಿದ ಮೇಲೆ ಅಪ್ರೆಂಟಿಸ್ ಆದ ನಂತರ ನೇಮಕಾತಿ ಕಾಯಂ ಆಗೋ ಸಾಧ್ಯತೆ ಬಹುಶಃ ಇರ್ಬೋದು. ಈಗ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ? ಶೈಕ್ಷಣಿಕ ಅರ್ಹತೆ, ಲಿಖಿತ ಪರೀಕ್ಷೆ, ಸಂದರ್ಶನ, ಅವೆಲ್ಲ ನೋಡೋಣ ಬನ್ನಿ ಏನೇನಿರುತ್ತೆ ಅಂತ. ಅಧಿಕೃತವಾದಂಥ ವೆಬ್ಸೈಟನ್ನು ಲಿಂಕನ್ನ ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಅದು DRDO.gov.in ಅಂತ ನೀವು ವೆಬ್ ಬ್ರೌಸರ್ನಲ್ಲಿ ಸರ್ಚ್ ಮಾಡ್ಕೋಬಹುದಾಗಿದೆ. ಈಗ ಎಜುಕೇಷನ್ ಕ್ವಾಲಿಫಿಕೇಷನ್ನು ಏನೇನು ಇರಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಗ್ರ್ಯಾಜುಯೇಟ್ ಇಂಜಿನಿಯರಿಂಗು BE BTech, BE ಅಥವಾ BTech, ಡಿಪ್ಲೊಮೊ ಇಂಜಿನಿಯರಿಂಗ್ ಸಂಬಂಧಿತ ವಿಭಾಗದಲ್ಲಿ, ಡಿಪ್ಲೊಮೊ ITI ಟ್ರೇಡ್ ಸಂಬಂಧಿತ ಟ್ರೇಡ್ನಲ್ಲಿ ITI ಪ್ರಮಾಣ ಪತ್ರ, ನಾನ್ ಟೆಕ್ನಿಕಲ್ ಗ್ರ್ಯಾಜುಯೇಟು, ಯಾವುದೇ ಪದವಿ ಅದು ಕೇಳಿದ್ದಾರೆ. BA BCom BSc ಎಲ್ಲ ಇದೆ. ಅಂದರೆ ಒಳ್ಳೆಯ ಅವಕಾಶ ಇದೆ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಹುದ್ದೆಗಳಿವೆ ಅನ್ನೋದು ಸಹ ಮುಂದೆ ತಿಳಿಸ್ಕೊಡ್ತೀವಿ. ಅಂದರೆ BEಗೆ ಎಲ್ಲ, ಅದರಲ್ಲೂ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ಗೆ 10 ಹುದ್ದೆಗಳು, ಈ ರೀತಿ ಎಲ್ಲ ಡಿಫ್ರೆನ್ಸ್ ಇರ್ತವೆ. ಈಗ ಮುಖ್ಯವಾದಂತಹ ದಿನಾಂಕಗಳನ್ನು ನೀವು ನೋಡ್ತಾ ಇದ್ದೀರಾ. ಈಗ 6ನೇ ತಾರೀಕು ಜೂನ್ ನೇರ ಸಂದರ್ಶನ ಇದೆ, ಡೈರೆಕ್ಟ್ ಇಂಟರ್ವ್ಯೂ. ನೀವು ವರದಿ ಮಾಡ್ಕೊಳ್ಳೋ ಸಮಯ ಬೆಳಗ್ಗೆ 9 ಗಂಟೆಗೆ ಮಾಡ್ಕೋಬೇಕು. ವಯೋಮಿತಿ 6/6/26ಕ್ಕೆ, ಕನಿಷ್ಠ 18 ವರ್ಷ ತುಂಬಿರಬೇಕು. ಎಲ್ಲಿ ಸಂದರ್ಶನ ನಡೆಯುತ್ತೆ ಅಂದರೆ ಗ್ಯಾಸ್ ಟರ್ಬೈನ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು, CV ರಾಮನ್ ನಗರ, ಬೆಂಗಳೂರಲ್ಲಿ. ಈಗ ನೋಂದಣಿ ಪ್ರಕ್ರಿಯೆ ಕಡ್ಡಾಯ. ಸಂದರ್ಶನಕ್ಕೆ ಹಾಜರಾಗುವ ಮೊದಲು ಅಭ್ಯರ್ಥಿಗಳು ಕೆಳಗಿನ ಪೋರ್ಟಲಲ್ಲಿ ನೋಂದಾಯಿಸ್ಕೊಂಡಿರಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇಲ್ಲಿ ಪೋರ್ಟಲಲ್ಲಿ ನಿಮಗೆ ಲಿಂಕನ್ನು ಕೊಡ್ತೀವಿ ನಾವು, NAPS ಪೋರ್ಟಲ್ ಅದು ಎಲ್ಲ ಕೊಡ್ತೀವಿ. ಪದವಿ ಡಿಪ್ಲೊಮೊ ಅಭ್ಯರ್ಥಿಗಳಿಗೆ ಅದು ಬೇರೆ ಇರುತ್ತೆ. ಈಗ ಅಭ್ಯರ್ಥಿಗಳಿಗೆ ಮುಖ್ಯವಾದಂಥ ಸೂಚನೆಗಳು ಏನಿದೆ ಅಂದರೆ, ಸಂದರ್ಶನಕ್ಕೆ ಹಾಜರಾಗುವಾಗ ನಿಮ್ಮ ಎಲ್ಲ ಮೂಲ ದಾಖಲೆಗಳು ಮತ್ತು ಅವುಗಳ ನಕಲು ಪ್ರತಿಗಳನ್ನು, ಫೋಟೋ ಕಾಪೀಸನ್ನು ತರಬೇಕಾಗುತ್ತೆ. ಹೆಚ್ಚಿನ ವಿವರಗಳಿಗಾಗಿ ಮತ್ತು ಅಧಿಕೃತ ಅಧಿಸೂಚನೆಗಳಿಗಾಗಿ ಈಗಾಗಲೇ ತಿಳಿಸಿದ್ದಂತೆ ವೆಬ್ಸೈಟಿಗೆ ಭೇಟಿ ಕೊಡಿ ಅಥವಾ PDF ನೋಡಿದ್ರೆ ಸಾಕು. ಈಗ ನೇರ ಸಂದರ್ಶನ ಆಗಿರೋದ್ರಿಂದ ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡೋದೇನು ಬೇಕಿಲ್ಲ. ಸರಿಯಾದ ಸಮಯಕ್ಕೆ ಆದಷ್ಟು ಅಲ್ಲಿ ಹಾಜರಿರಬೇಕಾಗುತ್ತೆ. ಈಗಾಗಲೇ ಹೇಳಿದ್ದೀನಿ ಅದ್ರ ಬಗ್ಗೆ. ಈಗ ಅಪ್ರೆಂಟಿಸ್ ನೇಮಕಾತಿ ಖಾಲಿ ಹುದ್ದೆಗಳ ವಿವರಗಳು 150 ಎಲ್ಲ ಹೇಳಿದ್ದೀನಿ ಬಿಡಿ. ಇನ್ನು ಹೇಳದೇ ಇದ್ದಿದ್ದೇನು ಅನ್ನೋದ್ರ ಬಗ್ಗೆ ತಿಳಿಸ್ತೀವಿ. ವರ್ಗ 1 ತಾಂತ್ರಿಕ ಪ್ರವೇಶ, ಪದವಿ ಇಂಜಿನಿಯರಿಂಗ್ BE BTech ಅವರಿಗೆ ಒಟ್ಟು 75 ಹುದ್ದೆಗಳಿದೆ. ವಿಭಾಗ ಏನಿದೆ, ಡಿಸಿಪ್ಲಿನ್ಸ್, ಹುದ್ದೆಗಳ ಸಂಖ್ಯೆ ನೋಡೋಣ. ಮೆಕ್ಯಾನಿಕಲ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಇಲ್ಲಿ ಒಟ್ಟು 30 ಹುದ್ದೆಗಳು. ಏರೋನಾಟಿಕ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಅವರೇ 15 ಹುದ್ದೆಗಳು. ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ಸ್, ಟೆಲಿಕಾಮ್ ಇಂಜಿನಿಯರಿಂಗ್ ಅಥವಾ ಅಂತ ಇದೆ, ಯಾರಾದರೂ ಆಗ್ಬೋದು. 10 ಹುದ್ದೆಗಳಿದೆ ಇವರಿಗೆ. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್ ಮತ್ತು ಟೆಕ್ನಾಲಜಿ ಅದು 15 ಇದೆ. ಮೆಟಲರ್ಜಿ, ಮೆಟೀರಿಯಲ್ ಸೈನ್ಸ್ 4. ಸಿವಿಲ್ ಇಂಜಿನಿಯರಿಂಗ್ ಅದು ತತ್ಸಮಾನ. ವರ್ಗ 1 ತಾಂತ್ರಿಕ ಪ್ರವೇಶ, ಡಿಪ್ಲೊಮೊ ಇಂಜಿನಿಯರಿಂಗ್ ಒಟ್ಟು 20 ಹುದ್ದೆಗಳಿದೆ. ಅದೇ ರೀತಿ ನೋಡೋಣ ನೆಕ್ಸ್ಟು ಹುದ್ದೆಗಳ ಸಂಖ್ಯೆ. ಇದರಲ್ಲಿ ತಾಂತ್ರಿಕ ಪ್ರವೇಶ, ಡಿಪ್ಲೊಮೊ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ. ಮೆಕ್ಯಾನಿಕಲ್ಲು, ಟೂಲ್ ಮತ್ತು ಡೈ ಡಿಸೈನ್, ಪ್ರೊಡಕ್ಷನ್ನು 10 ಹುದ್ದೆಗಳು. ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್
ಮತ್ತು ಕಮ್ಯುನಿಕೇಷನ್ ಅದರಲ್ಲಿ 7 ಹುದ್ದೆ ಇದೆ. ಅದರಲ್ಲೂ ಸಹ ಕಂಪ್ಯೂಟರ್ ಸೈನ್ಸ್, ನೆಟ್ವರ್ಕಿಂಗ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅದು ಹೋದ 25 ಹುದ್ದೆಗಳಿದೆ. ಮಿಷನಿಸ್ಟ್ 3 ಹುದ್ದೆಗಳಿದೆ. ಫಿಟ್ಟರ್ ಅವ್ರಿಗೆ 4 ಹುದ್ದೆಗಳಿದೆ, ನೋಡ್ತಾ ಇದ್ದೀರಾ. ಟರ್ನರ್ ಅವರಿಗೆ 3 ಹುದ್ದೆಗಳಿದೆ. ಆನಂತರ ಎಲೆಕ್ಟ್ರಿಷಿಯನ್ ಅವ್ರಿಗೆ 3 ಹುದ್ದೆ, ವೆಲ್ಡರ್ ಅವ್ರಿಗೆ 2 ಹುದ್ದೆ ಇದೆ, ಶೀಟ್ ಮೆಟಲ್ ವರ್ಕರ್, ಡೇಟಾ ಎಂಟ್ರಿ ಆಪ್ರೇಟರ್ ಒಟ್ಟು 30 ಹುದ್ದೆಗಳಿದೆ. ನಂತರ ವಿಭಾಗಗಳು ಬೇರೆ ಬೇರೆ ಇದೆ. BCom ಮಾಡಿದವ್ರಿಗೆ 10 ಹುದ್ದೆ ಇದೆ. BSc ಕೆಮಿಸ್ಟ್ರಿ 5 ಹುದ್ದೆ, BA ಫೈನಾನ್ಸ್ ಬ್ಯಾಂಕಿಂಗ್ ಮಾಡಿದರೆ 5 ಹುದ್ದೆ, BCA ಮಾಡಿದರೆ 5, BBA 5 ಹುದ್ದೆ ಖಾಲಿ ಇದೆ. ಏನೇನು ಎಲಿಜಿಬಿಲಿಟಿ ಇರಬೇಕಂದ್ರೆ ನಾವು ಭಾರತೀಯ ಪ್ರಜೆಗಳೇ ಆಗಿದ್ದೀವಿ ಬಿಡಿ. ತೆರಗಡೆಯಾದ ವರ್ಷ ಅಭ್ಯರ್ಥಿಗಳು 2022 ಅದಕ್ಕಿಂತ ನಂತರ ಉತ್ತೀರ್ಣರಾಗಿರಬೇಕು. 2022ಕ್ಕಿಂತ ಮೊದಲು ಉತ್ತೀರ್ಣರಾದವರು ಅರ್ಹರಲ್ಲ. ಕೇವಲ ರೆಗ್ಯುಲರ್ ಅಭ್ಯರ್ಥಿಗಳು ಮಾತ್ರ ಅರ್ಹರು. ಅಂಕಗಳನ್ನು ಶೇಕಡಾವಾರು ಪರ್ಸೆಂಟೇಜ್ ರೂಪದಲ್ಲಿ ನಮೂದಿಸಬೇಕು. CGPA ಹೊಂದಿರುವವರು ತಮ್ಮ ವಿಶ್ವವಿದ್ಯಾನಿಲಯದ ನಿಯಮದಂತೆ ಶೇಕಡಾವಾರಿಗೆ ಪರಿವರ್ತಿಸಬೇಕು. ವಯೋಮಿತಿ 6/6/26ರಂತೆ ಕನಿಷ್ಠ 18 ವರ್ಷ ಪೂರೈಸಿರಬೇಕು. ಗರಿಷ್ಠ ವಯೋಮಿತಿ ನಿಯಮಾನುಸಾರ ಇರುತ್ತೆ ಬಿಡಿ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಹೇಳಿದ್ದೀವಿ. ITI ಇದೆ ಮತ್ತು ಡಿಪ್ಲೊಮೊ ಅವರೆಲ್ಲ ಬೇರೆ ಬೇರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕು. ನೇರ ಸಂದರ್ಶನಕ್ಕೆ ಬನ್ನಿ. ಅವತ್ತು ಅಕಾಡೆಮಿಕ್ ಮೆರಿಟ್, ಲಿಖಿತ ಪರೀಕ್ಷೆ ಅಥವಾ ಸಂದರ್ಶನ ಆಧಾರದ ಮೇಲೆ ಶಾರ್ಟ್ ಲಿಸ್ಟು ಹೋಗ್ತಾರೆ. ಆರೋಗ್ಯ ತಪಾಸಣೆ ಮತ್ತು ಚಾರಿತ್ರ್ಯ ಪರಿಶೀಲನೆ ಎಲ್ಲ ನಡೆಯುತ್ತೆ. ಅನಂತರ ಅರ್ಜಿ ಸಲ್ಲಿಸುವುದು ಹೇಗೆ? 6ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಕೆಳಗಿನ ವಿಳಾಸಕ್ಕೆ ಹಾಜರಾಗಬೇಕಾಗುತ್ತೆ. ಅದು ಹೇಳಿದ್ದೀವಲ್ಲ, ಅದು ವಿಳಾಸ ಹೇಳಿದ್ದೀವಿ, ಇಲ್ಲಿದೆ ನೋಡಿ. ಮೆಜೆಸ್ಟಿಕ್ಕಿಂದ ಬಸ್ ನಂಬರ್ 314 ಇಂದ 314B, 315 MDF ಬಸ್ಸುಗಳು ಸಿಗುತ್ತೆ. ಮೆಟ್ರೋ ಹತ್ತಿರದ ನಿಲ್ದಾಣ ಟ್ರೈನ್ ಇರಬೇಕು. ಸ್ವಾಮಿ ವಿವೇಕಾನಂದ ರಸ್ತೆ ಮೆಟ್ರೋ ನಿಲ್ದಾಣ. ಏನೇನು ಸಂದರ್ಶನಕ್ಕೆ ತರಬೇಕಂದ್ರೆ ಮೂಲ ಒಂದು ಸೆಟ್ಟು ಜೆರಾಕ್ಸ್, ಭರ್ತಿ ಮಾಡಿದ ನೋಂದಣಿ ಫಾರ್ಮ್ ತಾನೆ, ಸಹಿ ಮಾಡಿದ ಮುಚ್ಚಳಿಕೆ ಪತ್ರ, ಪ್ರೊಫೈಲ್ ಪ್ರಿಂಟೌಟ್ ತಾನೆ, ಮತ್ತು 10ನೇ ತರಗತಿ ಅಂಕಪಟ್ಟಿ ಪತ್ರ, ಪ್ರಮಾಣ ಪತ್ರ, ಪದವಿ, ಡಿಪ್ಲೊಮಾ ನಿಮ್ದು ಏನಿರುತ್ತೆ ಅದಂತಾನೆ, ಆಧಾರ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ವಯ ಇದ್ದರೆ ತಾನೆ, ಆಮೇಲೆ 2 ಪಾಸ್ಪೋರ್ಟ್, ಇತ್ತೀಚಿನ ಫೋಟೋಗಳು ಅಂತ ತೊಗೊಂಬನ್ನಿ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಈಗಾಗಲೇ ಹೇಳಿದ್ದೇನೆ, ನೋಟಿಫಿಕೇಷನನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನೋಡಿ ಡೌನ್ಲೋಡ್ ಆಗುತ್ತೆ ಜಸ್ಟ್ ಸೆಕೆಂಡ್ಸಲ್ಲಿ. ಮತ್ತು ಕೆಲವೇ ಸೆಕೆಂಡ್ಗಳಲ್ಲಿ ಸಹ ಈ ಒಂದು ವೆಬ್ಸೈಟ್ ಲಿಂಕು ಸಹ ನೀವು ಇಲ್ಲಿ ನೋಡಬಹುದಾಗಿದೆ. ಓಕೆ, ಧನ್ಯವಾದಗಳು ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ಇಂತಹ ಪ್ರಮುಖವಾದಂಥ ಉದ್ಯೋಗ ನ್ಯೂಸ್ಗಳು, ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದ ಉದ್ಯೋಗ ಸುದ್ದಿಗಳನ್ನು ನಿಮಗೆ ತರ್ತಾ ಇರ್ತೀವಿ, ಹಾಗೂ ಕೇಂದ್ರ ಸರ್ಕಾರದ್ದು ಸಹ ತಿಳಿಸ್ತಾ ಇರ್ತೀವಿ. ನೀವೇನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು. ಆವಾಗ ನಮ್ಮ ವಿಡಿಯೋಗಳು ನಿಮ್ಮ ಫೋನಲ್ಲಿ ಕಾಣಿಸ್ಕೊಳ್ತವೆ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆಲ್ಲ ದಯವಿಟ್ಟು ಶೇರ್ ಮಾಡಿ, ಅವ್ರಿಗೂ ಅನುಕೂಲ ಆಗುತ್ತೆ. ಹಾಗೂ ಮರೆಯದೇ ಒಂದು ಲೈಕ್ ಮಾಡಿ. ಓಕೆ, ಮತ್ತೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.